ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿನ್ನೆ ನಡೆದಂತ ಅಂದ್ರೆ 18ನೇ ತಾರೀಕು ಫೆಬ್ರವರಿ 2024ರಂದು ಏನು ಮುರಾರ್ಜಿ ಎಕ್ಸಾಮ್ ಆಯಿತು, ಅದರ ಒಂದು ಕಟ್ ಆಫ್ ಅಂಕಗಳ ಬಗ್ಗೆ ಒಂದೆರಡು ನಿಮಿಷ ಮಾತಾಡ್ತೇನೆ ನಾನು. ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಎಷ್ಟು ಅಂಕ ನಿಮಗೆ ಬಂದ್ರೆ ನೀವು ಪಾಸ್ ಆಗ್ಬಹುದು, ಅದ್ರ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಡ್ತೇನೆ. ಇದು ಪ್ರತಿ ಜಿಲ್ಲೆಗೂ ಬೇರೆ ಬೇರೆ ಆಗಿರುತ್ತೆ ಮೋಸ್ಟ್ ಆಫ್ ದ ಟೈಮ್. ನಾನು ಬೆಳಗಾಂ ಅಥವಾ ಬೆಳಗಾಂ ಅಥವಾ ಒಂದು ಬಾಗಲಕೋಟೆ ಡಿಸ್ಟಿಕ್ಗೆ ಇರುವಂತ ಒಂದು ಕಟ್ ಆಫ್ ಆಧಾರದ ಮೇಲೆ ಹೇಳ್ತೇನೆ. ಸೊ ಬೇರೆ ಎಲ್ಲ ಡಿಸ್ಟಿಕ್ಕಿಗೆ ಕೆಲವೊಂದು ಕ್ಯಾಟಗರಿ ಜನ ಕಡಿಮೆ ಇರ್ತಾರೆ, ಅಲ್ಲಿ ಕಡಿಮೆ ನಿಲ್ಲುತ್ತೆ. ಎಲ್ಲಿ ಹೆಚ್ಚು ಜನ ಇರ್ತಾರೆ ಅಲ್ಲಿ ಹೆಚ್ಚಿಗೆ ನಿಲ್ಲುತ್ತೆ. ಅದೊಂದು ಚೂರು ವ್ಯತ್ಯಾಸ ಇರುತ್ತೆ. ನೀವೇನಾದ್ರೂ ನಿಮ್ಮ ಅಂಕಗಳನ್ನು ಪಡೆದಂತ ಅಂಕಗಳನ್ನು ಮತ್ತು ಕ್ಯಾಟಗರಿ ಮತ್ತು ಜಿಲ್ಲೆ ಹಾಕಿದ್ರೆ ನಿಮ್ಮ ಮಗು ಆಗುವ ಸಾಧ್ಯತೆಗಳ ಬಗ್ಗೆ ನಾನು ರಿಪ್ಲೈ ಮಾಡ್ತೇನೆ. ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. SSB ತರಬೇತಿ ಕೋಚಿಂಗ್ ಸೆಂಟರ್ ಅಂತಿದೆ, SSB ನವೋದಯ ತರಬೇತಿ ಕೇಂದ್ರ ಅಂತಿದೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂತ ಎಲ್ಲ ಅಪ್ಡೇಟ್ಸ್ಗಳ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು GM ಕ್ಯಾಟಗರಿಗೆ ಇದ್ರೆ GM ಕ್ಯಾಟಗರಿಯಲ್ಲಿ ಬರುವಂತ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಒಂದು 88 ಅಥವಾ ಒಂದು 90+ ಇದ್ರೆ ಅವರ ಆಗುವಂತ ಒಂದು ಚಾನ್ಸ್ ಇದೆ ಅವ್ರದ್ದು. ಆನಂತರ 3A ಕ್ಯಾಟಗರಿ ಒಂದು 70 to 80 ಇದ್ರೆ ನೀವು ಆಗ್ಬೋದು. ಫಸ್ಟ್ ಲಿಸ್ಟ್ ಅಲ್ಲಿ ಬರ್ಬೇಕಂದ್ರೆ ಒಂದು 80+ ಇರಬೇಕು. ಸೊ ಹೋದ ವರ್ಷ 3A ಕ್ಯಾಟಗರಿಯಲ್ಲಿ ಗರ್ಲ್ ಬಂದು 67 ಅಂಕ ಇದ್ದವ್ರು ಆಗಿದ್ದಾರೆ. 67, 68 ಇದ್ದವರು ಒಂದು ಥರ್ಡ್ ರೌಂಡ್ ಆದ್ಮೇಲೆ ಒಂದು ಕೌನ್ಸಿಲಿಂಗ್ ಕರೀತಾರೆ ಉಳಿದಂತ ಸೀಟು, ಅದು 4th ರೌಂಡ್ ಅಂತ ಹೇಳ್ಬೋದು. 4th ರೌಂಡ್ ಅಲ್ಲಿ ಅವರು ಆಗಿದ್ರು ನಮ್ಮ ಒಂದು ತರಬೇತಿ ಕೇಂದ್ರದಿಂದ. ಸೊ 3Bನೂ ಕೂಡ ಒಂಥರ GM ಇದ್ದಾಗೆ, ಒಂದು 90 ಬಂದ್ರೆ ನಿಮ್ಗೆ ಒಳ್ಳೇದು. 90+ ಅಂತಂದ್ರೆ 3B ಕೂಡ 3B ಅಲ್ಲಿ ನೀವು ಆಗ್ಬಹುದು. ಸೊ 2A ಅಲ್ಲಿ ಕೂಡ ಒಂದು 85 ಇದ್ರೆ ನಿಮ್ದು ಫಸ್ಟ್ ಲಿಸ್ಟ್ ಅಲ್ಲಿ ಖಂಡಿತವಾಗಿ ಬರುತ್ತೆ. ಒಂದು 2022ರಲ್ಲಿ 79 ತೆಗೆದುಕೊಂಡಂತ ಹುಡುಗಿ ಆಗಿದ್ಲು ಫಸ್ಟ್ ಲಿಸ್ಟ್ ಅಲ್ಲಿ. ಹೋದ ವರ್ಷ 77 ಇದ್ದಂತ ಬಾಯ್ ಆಗಿರ್ಲಿಲ್ಲ. ಓಕೆ, ಸೊ ಸೇಫ್ ಜೋನ್ ಅಥವಾ ಒಂದು ಫಸ್ಟ್ ಲಿಸ್ಟ್ ಅಲ್ಲಿ ಬರ್ಬೇಕಂದ್ರೆ ಒಂದು ರೇಂಜ್ ಅಲ್ಲಿ ಇರಬೇಕು. ಸೊ ±1 ಮಾರ್ಕ್ ಇರುತ್ತೆ, ±1 ಮಾರ್ಕ್ ಅಥವಾ 2 ಮಾರ್ಕ್ ಇರುತ್ತೆ ಟೆಸ್ಟ್. ಸೊ 85 ಇದ್ರೆ ನೀನು ಫಸ್ಟ್ ಲಿಸ್ಟ್ ಅಲ್ಲಿ ಬರ್ತೀಯ, ನೀನು 2A ಕ್ಯಾಟಗರಿಯಲ್ಲಿ ಇದ್ರೆ. ನೆಕ್ಸ್ಟ್ 2B ಬರೋದು ಈ ಮುಸ್ಲಿಂ ವಿದ್ಯಾರ್ಥಿಗಳು ಇದರಲ್ಲಿ ಬರ್ತಾರೆ. ಅವ್ರೇನಾದ್ರೂ ಒಂದು 70 to 75 ತಗೊಂಡ್ರೆ ನೀವು ಫಸ್ಟ್ ಲಿಸ್ಟ್ ಅಲ್ಲಿ ಬರ್ಬಹುದು. 2021ರಲ್ಲಿ ಒಬ್ಬ ವಿದ್ಯಾರ್ಥಿ 67 ತೆಗೆದುಕೊಂಡವನು 2ನೇ ಲಿಸ್ಟ್ ಅಲ್ಲಿ ಆಗಿದ್ದ, ಸೆಕೆಂಡ್ ಲಿಸ್ಟ್ ಅಲ್ಲಿ. ಸೊ 70-75 ಬಂದ್ರೆ ಒಳ್ಳೇದು. ಕ್ಯಾಟಗರಿ A ಕೂಡ ಒಂದು 2A ಇದ್ದಾಗೆ ಇರುತ್ತೆ, ಇದು ಸೀಟ್ಸ್ ಗಳು ಕಡಿಮೆ ಇರುತ್ತೆ. ಒಂದು 80+ ಬಂದ್ರೆ ನಿಮ್ಗೆ ಇದರಲ್ಲಿ ಆಗತ್ತೆ. ನೆಕ್ಸ್ಟ್ SC/ST ಸುಮಾರು ಒಂದು 60ರಿಂದ 65 ತಗೊಂಡ್ರೆ ನೀವು ಫಸ್ಟ್ ಲಿಸ್ಟ್ ಅಲ್ಲಿ ಆಗ್ತೀರಾ ಹೆಚ್ಚು ಕಡಿಮೆ. ಯಾಕಂದ್ರೆ ಮುರಾರ್ಜಿಯಲ್ಲಿ ಹೆಚ್ಚು ಸೀಟುಗಳಿರೋದು SC ಮತ್ತು ST ವಿದ್ಯಾರ್ಥಿಗಳಿಗೆ. ಅದಕ್ಕೋಸ್ಕರ ಸಮ್ ಟೈಮ್ಸ್ ಏನಾಗುತ್ತೆ, 55 ಬಿದ್ರೂ ಆಗಿರುತ್ತೆ, 50 ಬಿದ್ರೂ ಆಗಿರುತ್ತೆ. ಇದೆಲ್ಲ ಡಿಫೆನ್ಸ್ ಆಕ್ಚುಲಿ. ಮತ್ತು ಕೆಲವೊಂದು ವಿಶೇಷ ಕ್ಯಾಟಗರಿ ಇರುತ್ತೆ, ಈ ಭಜಂತ್ರಿ ಅಂತ ಬರುತ್ತೆ ಒಂದು, ಅವ್ರದ್ದು SC+ ವಲಸೆ. ಕೆಲವೊಂದು ಏನೋ ಸ್ಪೆಸಿಫಿಕ್ ಕ್ಯಾಟಗರಿನೂ ಇರುತ್ತೆ ಅವರಿಗೆ, ಲೈಕ್ ವಲಸೆ ಅಂತ ಬರುತ್ತೆ. ಸೊ ಈ ತರ ಇರುತ್ತೆ. ಮತ್ತೆ ಕೆಲವೊಬ್ಬರಿಗೆ ಬೇರೆ ಬೇರೆ ಒಂದು ಇದರ ಹೊರತಾಗಿನೂ ಕೆಲವೊಂದು ಕ್ಯಾಟಗರಿ ಇರುತ್ತೆ. ಈಗ ಸಿಂಗಲ್ ಪೇರೆಂಟ್ ಇರುತ್ತೆ. ಸಿಂಗಲ್ ಪೇರೆಂಟ್ SC ಅಂದ್ರೆ ಇವ್ರದ್ದು ಒಂದು 50 ಅಲ್ಲ 45 ಅಂದ್ರೆ ಆಗ್ಬೋದು. 2021ರಲ್ಲಿ 22ರಲ್ಲಿ SC ಸಿಂಗಲ್ ಪೇರೆಂಟ್ ನಮ್ಮಲ್ಲಿ 45 ತಗೊಂಡಿದ್ದ ಒಂದು ಫಸ್ಟ್ ಲಿಸ್ಟ್ಗೆ ಬಂದಿತ್ತು. ಈ ಸಲ ಸ್ಪೆಷಲ್ ಕ್ಯಾಟಗರಿ ಇರುತ್ತೆ. ಅವರ ಸಿಂಗಲ್ ಪೇರೆಂಟ್ ಆಗಿರ್ಬೋದು, ಮಾಜಿ ಸೈನಿಕರ ಮಕ್ಕಳಾಗಿರ್ಬೋದು, ಮತ್ತೆ ಈ ತರ ಆತ್ಮಹತ್ಯೆ ರೈತರ ಮಕ್ಕಳಾಗ್ಬೋದು, ತಾಯಿ ಇಲ್ಲದ ಮಗು, ತಂದೆ ಇರೋದ್ ಮಗು ಇರ್ಬೋದು, ಕೊರೋನಾದಲ್ಲಿ ತಿರ್ಕೊಂಡಂತ ಮಕ್ಕಳು ಇರ್ಬೋದು. ಅವರಿಗೆ ಕೆಲವೊಂದು ಸೀಟ್ಸ್ ಇರುತ್ತೆ. ಅವರ ಒಂದು ಕಟ್ ಆಫ್ ±10 ಮಾರ್ಕ್ಸ್ ಅಂತ ಹೇಳ್ಬೋದು. ಸೊ ಅವರಿಗೆ ಒಂಚೂರು ಕಟ್ ಆಫ್ ಕಡಿಮೆ ಇರುತ್ತೆ. ಇವಾಗ ರಿಸಲ್ಟ್ ಕೂಡ ಬಿಡಬೇಕಾದ್ರೂ ಸ್ಪೆಷಲ್ ಕ್ಯಾಟಗರಿಗೆ ಫಸ್ಟ್ ಬಿಡ್ತಾರೆ.
ಸೊ ಅದು ರಿಸಲ್ಟ್ ಬಗ್ಗೆ ಆಯ್ತು. ಯಾವ ತರ ಲಿಸ್ಟ್ ಬರುತ್ತೆ, ರಿಸಲ್ಟ್ ಯಾವಾಗ, ಫಸ್ಟ್ ರೌಂಡ್ ಯಾವಾಗ ಬರುತ್ತೆ, ಸೆಕೆಂಡ್ ರೌಂಡ್ ಯಾವಾಗ ಬರುತ್ತೆ, ಥರ್ಡ್ ರೌಂಡ್ ಯಾವಾಗ ಬರುತ್ತೆ, ಥರ್ಡ್ ರೌಂಡ್ ಆದ್ಮೇಲೆ ಉಳಿದಂತ ಸೀಟ್ಗಳಿಗೆ ನೇರವಾಗಿ, ಸೊ ಥರ್ಡ್ ರೌಂಡ್ ಆದ್ಮೇಲೆ ಉಳಿದಂತ ಸೀಟ್ಗಳಿಗೆ ಕೌನ್ಸಿಲಿಂಗ್, ನೇರವಾಗಿ ಕೌನ್ಸಿಲಿಂಗ್ ಕರೀತಾರೆ. ಆ ಕೌನ್ಸಿಲಿಂಗ್ ನೀವು ಡಿಸ್ಟಿಕ್ ಆಫೀಸಿಗೆ ಹೋಗ್ಬೇಕಾಗತ್ತೆ. ಡಿಸ್ಟಿಕ್ ಅಲ್ಲಿ ಕೌನ್ಸಿಲಿಂಗ್ ಆಗತ್ತೆ. ನಿಮ್ಮ ಜಿಲ್ಲಾವಾರು ಸಪರೇಟ್ ಆಗಿ ಕೌನ್ಸಿಲಿಂಗ್ ಮಾಡ್ತಾರೆ ಥರ್ಡ್ ರೌಂಡ್ ಆದ ನಂತರ. ಸೊ ಅಲ್ಲಿ ನಿಮಗೆ ಸೀಟ್ಗಳು ಸಿಗುವಂತ ಚಾನ್ಸ್ ಇರುತ್ತೆ, ಉಳಿದಂತ ಸೀಟ್ಗಳು. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಬರೆದವರೆಲ್ಲರೂ ಮೊರಾರ್ಜಿ ಹೋಗಲ್ಲ. ಸುಮಾರು ಜನ ಸೈನಿಕ ಆಗಿರ್ತಾರೆ, ಸುಮಾರು ಜನ ನವೋದಯ ಆಗಿರ್ತಾರೆ, ಸುಮಾರು ಜನ ಆಳ್ವಾಸ್ ಆಗಿರ್ತಾರೆ. ಈ ತರ ಕೆಲವೊಂದು ಸೀಟ್ಗಳು ಉಳಿತಾ ಹೋಗ್ತವೆ. ಉಳಿದಂತ ಸೀಟ್ಗಳನ್ನ 4ನೇ ರೌಂಡು ಡಿಸ್ಟಿಕ್ ಅಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಕೊಡ್ತಾರೆ. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಇದ್ರ ಮೇಲೆ ಖಂಡಿತವಾಗಿಯೂ ನನಗೆ ಮೆಸೇಜ್ ಮಾಡಿ, ಲೈಕ್ ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೇನೆ. ಥ್ಯಾಂಕ್ ಯು.